ನಮಸ್ಕಾರ. ಅರಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಮಕ್ಕಳ ನಿಂದನೆ ಮತ್ತು ಶಿಕ್ಷಣ ಈ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಮಗುವನ್ನು ಹೆತ್ತವರಾಗಲಿ ಅಧ್ಯಾಪಕರಾಗಲಿ ನಿಧಾನ, ಸೋಮಾರಿ, ಪೆದ್ದ ಎಂದು ಹೇಳಿದಾಗ ತಾವೇನು ಕೆಟ್ಟದಾಗಿ ಬೈಯುತ್ತಿದ್ದೇವೆ ಎಂದು ಅವರಿಗೆ ಅನ್ನಿಸುವುದಿಲ್ಲ. ಆದರೆ ಅದು ಮಗುವಿನ ಮೇಲೆ ಏನು ಪರಿಣಾಮ ಬೀರುತ್ತದೆ. ಯಾವಾಗಲೂ ಈ ಋಣಾತ್ಮಕವಾದ ಕೆಟ್ಟ ಪದಗಳನ್ನು ಕೇಳುತ್ತಾ ಮಗುವಿನ ಆತ್ಮವಿಶ್ವಾಸವೇ ಅಲುಗಾಡುತ್ತದೆ. ಮಗು ತನ್ನ ಸಾಮರ್ಥ್ಯದ ಮೇಲೆ ಗಮನ ಹರಿಸುವ ಬದಲು ತನಗೇನು ಸಾಧ್ಯವಿಲ್ಲ ಎನ್ನುವ ನಿಲುವಿಗೆ ಬರುತ್ತದೆ ಹಾಗೂ ಸುಧಾರಿಸುವ ಪ್ರಯತ್ನವನ್ನೇ ಕೈಬಿಡುತ್ತದೆ. ಆಗ ಮೊದಲು ಹಚ್ಚಿರುವ ಅಣೆಪಟ್ಟಿಗಳೆಲ್ಲ ನಿಜವಾಗಿ ಬಿಡುತ್ತವೆ. ಹೇಗಿದ್ದರೂ ನಾನು ಪೆದ್ದನೆ, ನನಗೆ ಹೇಗೆ ಗಣಿತ ತಿಳಿಯುತ್ತದೆ, ಹೇಗಿದ್ದರೂ ನಾನು ಸೋಮಾರಿ, ಚೆನ್ನಾಗಿ ಚಿತ್ರ ಬಿಡಿಸುವುದು ನನಗೆಲ್ಲಿಂದ ಬರಬೇಕು, ಹೇಗಿದ್ದರೂ ನಾನು ಬುದ್ಧಿವಂತ ಅಲ್ಲ. ಹಾಗಾಗಿ ಬಳಸಿರೋ ಪದನೇ ಮಗು ಮುಂದೆ ರೀಸನ್ ಕೊಟ್ಕೊಂಡು ಕೆಲಸ ಮಾಡದೇ ಇರೋದಕ್ಕೆ ಕಾರಣ ಮಾಡ್ಕೊಳ್ತಾ ಹೋಗುತ್ತೆ. ಈ ಮಾತಿನ ಶಿಕ್ಷೆ ಅಥವಾ ಬೈಗುಳಗಳು ಮಕ್ಕಳ ಮೇಲೆ ಬಹಳ ವಿರುದ್ಧವಾದ ಪರಿಣಾಮ ಉಂಟು ಮಾಡುತ್ತವೆ. ಮಕ್ಕಳನ್ನು ಹಿಂಸಿಸುವುದರಲ್ಲೇ ಖುಷಿಯನ್ನು ಕಾಣುವ ಎಲ್ಲರೂ ಅಲ್ಲ, ಕೆಲವು ಬೆರಳೆಣಿಕೆಯಷ್ಟು ಪೋಷಕರು ಹಾಗೂ ಅಧ್ಯಾಪಕರನ್ನು ಹೊರತುಪಡಿಸಿ ಮಕ್ಕಳ ಒಳಿತನ್ನೇ ಬಯಸುವ ಹೆತ್ತವರು ಕೂಡ ತಮಗೆ ಅರಿವಿಲ್ಲದೆಯೇ ಬಗೆ ಬಗೆಯ ಬೈಗುಳಗಳಿಗೆ ಶರಣು ಹೋಗುತ್ತಾರೆ. ಇದನ್ನ ಅವ್ರು ಇಂಟೆನ್ಷನಲಿ ಬಳಸ್ತಾರೆ ಅಥವಾ ಬೈತಾರೆ ಅಂತಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಆ ಪ್ಯಾಟ್ರನ್ ಅವರಲ್ಲಿ ಸೆಟ್ ಆಗ್ಬಿಟ್ಟಿರುತ್ತೆ. ಇದು ಅವರ ಗಮನಕ್ಕೆ ಬಂದಾಗ ಆ ಪ್ಯಾಟ್ರನ್ ನ ಬ್ರೇಕ್ ಮಾಡೋದು ತುಂಬಾ ಅಗತ್ಯ ಆಗುತ್ತೆ. ಸೊ ನಿಮ್ಮ ಪ್ಯಾಟ್ರನ್ ಏನಿದೆ, ಪೇರೆಂಟ್ಸ್ ಅಂಡ್ ಟೀಚರ್ಸ್ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ಇದನ್ನ ನಾನು ಹೇಗೆ ಬ್ರೇಕ್ ಮಾಡ್ಬೋದು, ಮಗುವಿಗೆ ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ ಅಂದಮೇಲೆ ನಾನು ಆ ಪ್ಯಾಟ್ರನ್ ನ ಬ್ರೇಕ್ ಮಾಡಿದಾಗ ಆ ಮಗುವಿನ ಹಿತದೃಷ್ಟಿಯಿಂದ ಏನ್ ಬೇಕು ಆ ಕೆಲಸ ನಾನು ಅಳವಡಿಸ್ಕೊಳ್ಳೋದು ಒಳ್ಳೇದು. ತಾವು ಮಕ್ಕಳನ್ನು ಬೈದರೆ ಅವರನ್ನು ತಿದ್ದಲು, ಅವರನ್ನು ಪರಿಪೂರ್ಣ ನಾಗರಿಕರನ್ನಾಗಿ ಮಾಡಲು ಪ್ರಯತ್ನಿಸಬಹುದೆಂಬುದು ಅವರ ನಂಬಿಕೆ. ಆದರೆ ಇವೆಲ್ಲ ತದ್ವಿರುದ್ಧ ಪರಿಣಾಮ ಮಾಡುತ್ತವೆ. ಒಂದು ಕ್ಷಣ ನಿಮ್ಮ ಬಗ್ಗೆ ಅಂತರ್ಮುಖಿಯಾಗಿ ಯೋಚಿಸಿ ನೋಡಿ. ಒಂದು ಕಾಗದ ಮತ್ತು ಪೆನ್ನು ತೆಗೆದುಕೊಂಡು ನಿಮ್ಮ ದೌರ್ಬಲ್ಯಗಳೇನು ಎಂಬುದನ್ನು ಪಟ್ಟಿ ಮಾಡಿ. ಈಗ ಇವುಗಳಲ್ಲಿ ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಮೇಲೆ ಇದ್ದ ಆರೋಪಗಳಲ್ಲಿ ಯಾವ್ಯಾವುದು ಎಂಬುದನ್ನು ಗುರುತಿಸಿ. ಆಶ್ಚರ್ಯವಾಗುತ್ತಿದೆ ಅಲ್ಲವೇ? ಸೊ ಇದನ್ನ ನೋಡ್ತಾ ಇರೋ ಎಲ್ಲರೂ ನೀವು ಟ್ರೈ ಮಾಡಿ. ಪೇಪರ್ ಪೆನ್ನು ತಗೊಂಡು ನಿಮ್ಗೆ ಯಾರ್ಯಾರು ಏನೇನೆಲ್ಲ ಪದ ಬಳಸಿ ನಿಲ್ಸಿದರೆ ಲಿಸ್ಟ್ ಮಾಡಿ. ಅದು ಹೆಚ್ಚಾಗಿ ಬಾಲ್ಯದಿಂದ ಬಂದಿರೋ ಪದಗಳಾಗಿ ಲಿಸ್ಟ್ ಮಾಡಿ. ಸೊ ಲಿಸ್ಟ್ ದೊಡ್ಡದಾಗ್ತಾ ಇದೆಯಲ್ಲ, ಆಶ್ಚರ್ಯಕರವಾಗಿದೆ. ಯಾರು ಹುಟ್ಟಿನಿಂದಲೇ ದೌರ್ಬಲ್ಯಗಳನ್ನು ಪಡೆದುಕೊಂಡು ಬಂದಿರುವುದಿಲ್ಲ ಅಥವಾ ದೌರ್ಬಲ್ಯಗಳಿದ್ದರೆ ಅದನ್ನು ಮೀರಲಾಗುವುದಿಲ್ಲ ಎಂದೇನೂ ಇಲ್ಲ. ಯಾವುದೇ ಒಂದು ಗುಣದ ಮೇಲೆ ನಮ್ಮ ಗಮನ ಕೇಂದ್ರೀಕರಿಸಿದರೆ ಆ ಗುಣ ಬಲವಾಗುತ್ತಾ ಹೋಗುತ್ತದೆ. ದುರದೃಷ್ಟವಶ ದೈನಂದಿನ ಬದುಕಿನಲ್ಲಿ ನಮ್ಮ ಗಮನ ಹೆಚ್ಚಾಗಿ ಕೆಟ್ಟ ಗುಣಗಳ ಕಡೆಗೆ ಹೋಗುತ್ತದೆ. ಮಗು ಮಾಡೋ ಸಣ್ಣ ಸಣ್ಣ ಕೆಲಸನ ಗುರುತಿಸಿ ಅಪ್ರಿಶಿಯೇಟ್ ಮಾಡಿದ್ರೆ ಹೆಂಗಿರುತ್ತೆ, ಅದಕ್ಕೆ ವಿರುದ್ಧವಾಗಿ ಸಣ್ಣ ಸಣ್ಣದಕ್ಕೂ ಬೈತಾ ಇದ್ರೆ ಹೆಂಗಾಗತ್ತೆ. ನೀವೇ ಮಗುವಿನ ಜಾಗದಲ್ಲಿ ರೋಲ್ ರಿವರ್ಸಲ್ ಮಾಡಿಕೊಂಡು ಅನುಭವಿಸಿ ನೋಡಿ. ನೀವು ನಿಮ್ಮ ಮಗುಗೆ ಏನ್ ಮಾಡ್ತಾ ಇದ್ರಲ್ಲ ಅದೇನ್ನೇ ನೀವು ಅನುಭವಿಸಿ ನೋಡಿ. ನಿಮ್ಗೆ ಹೇಗೆ ಅನ್ಸುತ್ತೆ ಅದ್ರ ಮೇಲೆ ಅದನ್ನ ಮಾಡ್ಬೇಕಾ ಮಾಡ್ಬೇಡ ಡಿಸೈಡ್ ಮಾಡಿ. ಬೈಗುಳದ ಭಾಷೆಯನ್ನು ತ್ಯಜಿಸಬೇಕಾದರೆ ನೀವು ಪಾಲಿಸಬೇಕಾದ ಕೆಲವು ನಿಯಮಗಳು: ಒಳ್ಳೆಯ ನಡತೆಯನ್ನು ಗುರುತಿಸಿ ಹೊಗಳಿಕೆಯ ಮಾತನ್ನು ಹೇಳಿ. ಇದು ಅಷ್ಟು ಸುಲಭವಲ್ಲ. ಮೊದಲಿಗೆ ಇದು ನಿಮಗೆ ವಿಚಿತ್ರವಾಗಿ ಕಾಣಬಹುದು, ಇರಿಸುಮುರುಸಾಗಬಹುದು. ಆದರೆ ಪ್ರಯತ್ನ ಮುಂದುವರಿಸಿ. ಎರಡನೆಯದು ಹೆಚ್ಚು ಸರಳವಾದದ್ದು. ಬೈಗುಳಗಳನ್ನು ಬಳಸುವುದಿಲ್ವಾ ಎನ್ನುವ ನಿರ್ಧಾರ ಗಟ್ಟಿಯಾಗಿ ತೆಗೆದುಕೊಳ್ಳಿ. ಮಕ್ಕಳು ಇಂಥದ್ದನ್ನು ಬಳಸಲು ಬಿಡಬೇಡಿ. ಕೆಟ್ಟ ಪದಗಳು, ಪೆದ್ದ, ಗಡಿಬಿಡಿ ಇತ್ಯಾದಿಗಳನ್ನು ಬಳಸಬೇಡಿ. ನೀವು ಬಳಸಬೇಡಿ, ನಿಮ್ಮ ಮಕ್ಕಳು ಬಳಸಿದಾಗ್ಲೂ ನಿಲ್ಲಿಸ್ಬಿಡಿ. ಅದನ್ನ ಅಲ್ಲಿಗೆ ಬಳಸಬೇಡ ಅಂತ ಅವ್ರಿಗೆ ತಿಳಿ ಹೇಳಿ. ಇದನ್ನ ಮಾಡ್ತಾ ಬಂದ್ರೆ ಈಗ ಮಾತಿನ ಶಿಕ್ಷೆಯ ಇನ್ನಷ್ಟು ಸೂಕ್ಷ್ಮವಾದ ಮುಖದ ಬಗೆಗೆ ಯೋಚಿಸಬಹುದು. ಇದರ ಸಾಮಾನ್ಯ ರೀತಿ ಎಂದರೆ ಇನ್ನೊಬ್ಬರು ನಿಮಗಿಂತ ಕಡಿಮೆ ಎಂದು ಕಾಣುವುದು. ಈ ದೃಷ್ಟಿಕೋನದಿಂದ ನೀವು ಯಾವಾಗಲೂ ಇನ್ನೊಬ್ಬರ ತಪ್ಪುಗಳನ್ನು ತಿದ್ದಲು
ಮುಂದಿರ್ತೀರ ಯಾವಾಗ್ಲೂ, ಹಾಗೂ ಅವರನ್ನು ಸಣ್ಣವರಾಗಿ ಮಾಡುತ್ತೀರ. ಈ ರೀತಿಯ ಮನೋಭಾವವನ್ನು ತಿದ್ದಲು ಸಂಭಾಷಣೆಯನ್ನು ಒಂದು ಟ್ರಾಫಿಕ್ ಎಂದು ಪರಿಗಣಿಸಿ ನೋಡಬೇಕು. ಈ ಟ್ರಾಫಿಕ್ ನ ಉಪಮೇಯವನ್ನು ಅಂದ್ರೆ ಯಾರಿಗಾದ್ರೂ, ಇಲ್ಲ ಲೇಖಕರು ಎಕ್ಸಾಂಪಲ್ ಹೇಳ್ತಾ ಇದಾರೆ, ಆ ಎಕ್ಸಾಂಪಲ್ ಬೇಡ. ಯಾರಿಗಾದ್ರೂ ತಿದ್ಬೇಕಂದ್ರೆ ಅವ್ರ ತಪ್ಪನ್ನ ಎದ್ದು ತೋರಿಸ್ತಾ ಇದ್ರೆ ಅವ್ರಿಗೆ ತಿದ್ಕೋಬೇಕು ಅನ್ಸುತ್ತಾ? ನೀವು ಯೋಚನೆ ಮಾಡಿ. ನಿಮ್ಮ ದಿನನಿತ್ಯ ನಡೆಯೋ ಸನ್ನಿವೇಶಗಳನ್ನೇ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿ. ಯಾರಿಗಾದ್ರೂ ಕೆಟ್ಟದಾಗಿ ಫೀಲ್ ಮಾಡಿಸಿ ಅವ್ರನ್ನ ಚೇಂಜ್ ಮಾಡಕ್ಕೆ ಸಾಧ್ಯ ಇದೆಯಾ? ಅದೇ ಜಾಗದಲ್ಲಿ ನೀವಿದ್ದಿದ್ರೆ ಆ ಬದಲಾವಣೆಗೆ ನೀವು ಒಪ್ಕೊಳಕ್ಕಾಗತ್ತಾ? ಸಮ್ಮತಿಸ್ತೀರಾ? ಅದನ್ನ ಪ್ರೀತಿಯಿಂದ ಹೇಳಿದಾಗ ಹೇಗಿರುತ್ತೆ ಟ್ರಾನ್ಸ್ಫಾರ್ಮೇಶನ್? ಜಸ್ಟ್ ರಿಫ್ಲೆಕ್ಟ್ ಇನ್ ಯುವರ್ ಸೆಲ್ಫ್. ನೀವು ಎಲ್ಲಿಗೆ ತಲುಪಬೇಕೆಂಬುದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಅಂದ್ರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮ್ಮ ಗುರಿ ಏನು, ಅವ್ರನ್ನ ಹೇಗೆ ಬೆಳೆಸ್ಬೇಕು, ಅವರ ಭವಿಷ್ಯ ಹೆಂಗಿರ್ಬೇಕು, ಒಂದು ಕನ್ಸ್ ಕಂಡಿದ್ರಲ್ಲ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇಟ್ಕೊಳ್ಳಿ. ಆಗ ಮಧ್ಯ ಇಂಥವೆಲ್ಲ ಬಂದಾಗ್ಲೂ ನಿಮ್ಗೆ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ, ಇದನ್ನ ನಾನು ಬಳಸಬಾರ್ದು, ಗೊತ್ತೋ ಗೊತ್ತಿಲ್ಲದೇನೋ ಬಳಸಬಾರ್ದು. ಸುಮ್ಮನೆ ಮಕ್ಕಳ ಮೇಲೆ ರೇಗಬೇಡಿ, ಕಿರುಚಾಡಬೇಡಿ. ಮಾತಿನ ಶಿಕ್ಷೆಯೇ ಆಗಲಿ, ದೈಹಿಕ ಹಿಂಸೆಯೇ ಆಗಲಿ, ಅವುಗಳ ಮೂಲ ವ್ಯಕ್ತಿಯ ಅಸಾಮರ್ಥ್ಯದಲ್ಲಿದೆ. ಸೊ ನಾವು ಬಳಸೋ ಬೈಗುಳಗಳು, ಮಾಡೋ ಹಿಂಸೆ ನಮ್ಮ ಅಸಮರ್ಥತೆನೇ ಎತ್ತಿ ತೋರಿಸುತ್ತೆ. ಅಂದ್ರೆ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ ಅನ್ನೋದು ಅದು ಇಂಡಿಕೇಟ್ ಮಾಡುತ್ತೆ. ನಿಮಗೆ ಈ ಸಂದರ್ಭವನ್ನು ಹಿಂಸೆ ಇಲ್ಲದೆ ನಿಭಾಯಿಸುವ ಶಕ್ತಿ ಇದ್ದಾಗ ಅದನ್ನ ಬಳಸ್ಕೊಡಿ. ಶಿಸ್ತನ್ನು ಅಹಿಂಸೆಯಿಂದ ಕಾಪಾಡಲು ಸಾಧ್ಯವಾದರೆ ಅದರಷ್ಟು ಉತ್ತಮ ಮಾರ್ಗ ಇನ್ನೊಂದಿಲ್ಲ. ಈ ನಿಟ್ಟಿನಲ್ಲಿ ಎತ್ತವರು, ಅಧ್ಯಾಪಕರು ಸೇರಿಕೊಂಡು ವಿಚಾರಗೋಷ್ಠಿ ನಡೆಸಿ ವಿಚಾರ ವಿನಿಮಯ ಮಾಡ್ಕೊಳ್ಳಿ, ಎಕ್ಸ್ಪರ್ಟ್ ಗೈಡೆನ್ಸ್ ತಗೊಳ್ಳಿ, ಪೇರೆಂಟಿಂಗ್ ಟಿಪ್ಸ್ ತಗೊಳ್ಳಿ. ಈಗ ನಿಮ್ಮ ಕೋಪ ನಿಮ್ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು? ನಿಮ್ಮ ಕೋಪನ ನಿಮ್ ಮಗು ಮೇಲೆ ಹಾಕಿದಿರಾ, ಅದನ್ನ ಹೇಗೆ ಸಮರ್ಥವಾಗಿ ನಿಭಾಯಿಸ್ಬೇಕು? ನೀವು ಎಮೋಷನ್ಸ್ ನ ಹೇಗೆ ಹ್ಯಾಂಡಲ್ ಮಾಡ್ತಿರಲ್ಲ ಅದೇ ರೀತಿ ಮಕ್ಕಳು ಅದನ್ನ ಕಲಿತಾ ಹೋಗ್ತಾರೆ. ಸೊ ನಿಮ್ಮ ನಡತೆ, ನಿಮ್ಮ ಎಮೋಷನ್ಸ್ ಕಂಟ್ರೋಲು, ಇದ್ರ ಬಗ್ಗೆ ನೀವು ಕಾನ್ಶಿಯಸ್ ಆಗಿ ಗಮನ ಕೊಡ್ತಾ ಇರಿ. ನಿಮ್ಮನ್ನ ನೀವು ಕರೆಕ್ಟ್ ಮಾಡ್ಕೊಳ್ತಾ ಹೋದ್ರೆ ನಿಮ್ಮ ಮಕ್ಕಳಲ್ಲಿ ಆ ಬದಲಾವಣೆಗಳು ತಾನಾಗಿ ಎಫರ್ಟ್ಲೆಸ್ ಆಗಿ ಆಗ್ತಾ ಹೋಗುತ್ತೆ. ಧನ್ಯವಾದಗಳು.